ಬಾಸ್ಗೆ ಹೋಯ್ತಾ ಇದೀನಿ ಅಂತ. ಎಸ್ ನಾನು ಆಡಿಷನ್ ಕೊಟ್ಟಿದ್ದೆ. ಸೊ ನನ್ನ 2 ರೌಂಡ್ಸ್ ಕ್ಲಿಯರ್ ಆಗಿದೆ. ಎಸ್ ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ಹಾಯ್ ಎವ್ರಿವನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲಿಲ್ದಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸೊ ಈ ವ್ಲಾಗಲ್ಲಿ ಬಿಗ್ ಬಾಸ್ ಆಡಿಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ಪೋಸ್ಟ್ ಮಾಡಿದ್ದೀನಿ ಅಂದರೆ ಅರ್ಥ ಏನು ಜೀವ? ಬಿಗ್ ಬಾಸ್ಗೆ ಹೋಯ್ತಾ ಇದೀನಿ ಅಂತ. ಎಸ್ ಸೊ ಈ ಸಲ ಕನ್ನಡ ಬಿಗ್ ಬಾಸ್ ಸೀಸನ್ 13 ಕಾಮನ್ ಮ್ಯಾನ್ಗೂ ಕೂಡ ಆಪರ್ಚುನಿಟಿ ಇದೆಯಲ್ಲ, ಸೊ ಅದಕ್ಕೆ ನಾನು ಆಡಿಷನ್ ಕೊಟ್ಟಿದ್ದೆ. ಸೊ ನನ್ನ 2 ರೌಂಡ್ಸ್ ಕ್ಲಿಯರ್ ಆಗಿದೆ. ಇದು 3rd ರೌಂಡ್ ಗ್ರೂಪ್ ಡಿಸ್ಕಷನ್. ಇವತ್ತು ಡೈರೆಕ್ಟಾಗಿ ಅಲ್ಲಿರೋ ಏನು ಪ್ರೊಡಕ್ಷನ್ ಹೌಸ್ ಆಗಿರಲಿ ಅಥವಾ ಬಿಗ್ ಬಾಸ್ ಟೀಮ್ ಆಗಿರಲಿ ನಾನು ಮೀಟ್ ಮಾಡ್ಬೋದು. ಸೊ ಈಗ ಅಕಸ್ಮಾತ್ ಹೇಳ್ದಂಗೆ ನಾನು ಸೆಲೆಕ್ಟ್ ಆಗಿದ್ರೆ ಯು ವಿಲ್ ಸಿ ಮೀ ಇನ್ ಬಿಗ್ ಬಾಸ್ ಟಿವಿ. रहा नहीं जाता तड़प ही ऐसी है ना. ಸೊ ಇದಕ್ಕೆ ಫಸ್ಟ್ ಥಿಂಗ್ ಜೀವನ್ ಫೀಲಿಂಗ್ ಕೇಳೋಣ, ಒಪಿನಿಯನ್ ಎಲ್ಲ. ಜೀವನ್ ಹೇಗೆ ಅನ್ನಿಸ್ತಿದೆ ಜೀವನ್? ಲೈಕ್ ನಿನಗೆ ಸ್ಟಾರ್ಟಿಂಗ್ ನಾನು ಆಡಿಷನ್ ಕೊಡ್ತೀನಿ ಅಂದಾಗ ನಿನಗೆ ಏನು ಅನ್ನಿಸ್ತು? ಚೆನ್ನಾಗಿ ಅನಿಸ್ತು. ಲೈಕ್ ಪ್ರೌಡ್ ಆಫ್ ಯು. ಓಕೆ, ಆಡಿಷನ್ ಕೊಡೋದಕ್ಕೆ ನಿನಗೆ ಪ್ರೌಡ್ ಫೀಲಿಂಗಾ? ಎಷ್ಟೊಂದು ಜನಕ್ಕೆ ಸಿಗೋದು ಇಲ್ಲ ಆಪರ್ಚುನಿಟಿ, ನಿನಗೆ ಸಿಕ್ಕಿದೆ ಅಂದರೆ ಗ್ರೇಟ್. ಓಕೆ, ಅದಾದ್ಮೇಲೆ ನಾನು ನಿನಗೆ ಫಸ್ಟ್ ರೌಂಡ್ ಕ್ಲಿಯರ್ ಆಯಿತು, ಸೆಕೆಂಡ್ ರೌಂಡ್ ಕ್ಲಿಯರ್ ಆಯಿತು ಅಂದಾಗ ಆಗ ಇನ್ನೂ ಖುಷಿ ಆಯಿತು. ಏನೋ ಹೋಗ್ತಾ ಇದೆಯಾ ಅನ್ಕೊಂಡು. ಆ್ಯಕ್ಚುಲಿ ನನಗಿಂತ ಜೀವನ ಫಿಕ್ಸ್ ಆಗಿಬಿಟ್ಟಿದ್ದಾನೆ, ನಾನು ಹೋಗ್ಬಿಡ್ತೀನಿ ಬಿಗ್ ಬಾಸ್ ಹೌಸ್ಗೆ ಹೋಗ್ತೀನಿ ಅನ್ಕೊಂಡು ನಾನು ಎಷ್ಟು ಹೇಳ್ತಿದ್ದೀನಿ, ಇನ್ನೂ ಸೆಲೆಕ್ಟ್ ಆಗಿಲ್ಲ ಕಣೋ. ಆಗಿಲ್ಲ ಅಂದರೆ ಲೈಕ್ ಇಲ್ಲ ಅಲ್ಲಿ ಹಿಂಗಿರ್ಬೇಕು, ಅಲ್ಲಿ ಹಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಾವು ನನಗೆ ಎಷ್ಟೊಂದು ಸಜೆಷನ್ಸ್ ಕೊಡ್ತಿದ್ದಾನೆ. ಸೊ ಏನ್ ಅನ್ಸುತ್ತೆ ಅಕಸ್ಮಾತ್ ನಾನು ಇವಾಗ ಈ ವಿಡಿಯೋ ನೀನ್ ಪೋಸ್ಟ್ ಮಾಡ್ತಿದ್ದಾಗ ನಿನ್ಗೆ ಅನ್ನಿಸ್ತು ಅಯ್ಯೋ ಹೋಗ್ಬಿಟ್ಟಿದ್ದಾಳೆ, ಆಲ್ರೆಡಿ ಇಷ್ಟು ದಿನ ಇದ್ದಾಳೆ, ಹೆಂಗೆ ಇರ್ತೀಯಾ? ಇರ್ತೀನಪ್ಪ. ಅವ್ನು ಹೇಳೋ ಫೀಲಿಂಗ್ ನೋಡಿ, ಅವ್ನಿಗೇನೋ ನಾನು ಟಾರ್ಚರ್ ಕೊಡೋ ಥರ, ಖುಷಿಯಾಗಿ ನೆಮ್ಮದಿಯಾಗಿ ಅವನೊಬ್ಬನೇ ಇರೋ ಥರ. ಇಲ್ಲ ನಿನ್ಗೆ ಅಲ್ಲಿದ್ರು ನಾನು ಕಾಡ್ತಾನೆ ಇರ್ತೀನಿ, ನೀನು ಡಿಸ್ಟರ್ಬ್ ಮಾಡಲ್ಲ. ಇವಾಗ ನಾನು ಶಾರ್ಟ್ ಕ್ಲಿಪ್ಸ್ ಪೋಸ್ಟ್ ಮಾಡ್ತೀನಿ. ಅಲ್ಲಿ ಆ್ಯಕ್ಚುಲಿ ಫೋನ್ ಅಲೌ ಇಲ್ಲ, ಯಾರಿಗೂ ಕೂಡ ಇನ್ಫಾರ್ಮ್ ಮಾಡೋಂಗಿಲ್ಲ, ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಬಟ್ ನಾನು ಚಿಕ್ಕ ವಿಡಿಯೋ ಕ್ಲಿಪ್ಸ್ನ ಪೋಸ್ಟ್ ಮಾಡ್ತೀನಿ. ಮೇ ಬಿ ನಾನು ಹೋಗಿಲ್ಲ ಅಂದರೂ ಕೂಡ ನಾನು ಈ ವಿಡಿಯೋ ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಅಗೇನ್ ಒಂಥರ ಚಿಕ್ಕದಂತೀನಿ, ಚೂರು ನರ್ವಸ್ ಕೂಡ ಆಗ್ತಾ ಇದೆ. ಹೋಪ್ ಫಾರ್ ದಿ ಬೆಸ್ಟ್. ದೇವ್ರ ಹೆಸರು ಹೇಳ್ಕೊಂಡು ಜೈ ಅನ್ನೋಣ. ಲೆಟ್ಸ್ ಗೋ. ನಮ್ಮ ಜರ್ನಿ ಮಾರ್ನಿಂಗ್ 8 ಸ್ಟಾರ್ಟ್ ಆಯಿತು. ಬಿಕಾಸ್ ನಮ್ಮ ರಾಮನಗರ್ಗೆ ಹೋಗಬೇಕಾಗಿತ್ತು. ಸೊ KR ಪುರಮಿಂದ ರಾಮನಗರ್ ನಿಮಗೆ ಗೊತ್ತು, ಸಚ್ ಅ ಲಾಂಗ್ ಡಿಸ್ಟೆನ್ಸ್ ಆ್ಯಂಡ್ ಟ್ರಾಫಿಕ್ ಕೂಡ ಇರುತ್ತೆ. ಸೊ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಲೊಕೇಶನ್ ಬಂದುಬಿಟ್ಟು ಜಾಲಿವುಡ್ ಸ್ಟುಡಿಯೋ ಆ್ಯಂಡ್ ಅಡ್ವೆಂಚರ್ಸ್ ಅಂದ್ಬಿಟ್ಟು ರಾಮನಗರ್ ಹತ್ರ. ಐ ಗೆಸ್ ಎಲ್ಲರಿಗೂ ಗೊತ್ತು. ಸೊ ಅಲ್ಲೇ ನಮ್ಮ ಫೈನಲ್ ರೌಂಡ್ ಅನ್ಕೊತೀನಿ. ಸೊ ಆ ರೌಂಡ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಗುಡ್ ಲಕ್, ವಿಶ್ ಮಾಡಿ. ಜೀವನ ಜಾಸ್ತಿ ಡಿಸ್ಟರ್ಬ್ ಮಾಡೋದು ಬೇಡ ನಾವು, ಇಲ್ಲಾಂದರೆ ಆ ಅಡ್ವೆಂಚರ್ ಇಲ್ಲೇ ತೋರಿಸ್ಬಿಡ್ತಾರೆ. ಓಕೆ, ಎಲ್ಲರೂ ನನ್ನ ಹೊಸ ಹೇರ್ ಸ್ಟೈಲ್ ಹೇಗಿದೆ ನನ್ನ ತಿಳಿಸಿ. ನನಗಂಟು ಒಂಥರ ಡಿಫ್ರೆಂಟ್ ಫೀಲಿಂಗೆ. ಬಟ್ ಈ ಥರ ತುಂಬ ಸಲ ಹೇರ್ ಸ್ಟೈಲ್ಸ್ ಮಾಡಿಸ್ಕೊಂಬಿಟ್ಟಿದ್ದೀನಿ, ಶಾರ್ಟ್ ಹೇರ್ ಸ್ಟೈಲ್. ಡಿಫ್ರೆನ್ಸ್ ಇಲ್ಲ. ಐ ಫೀಲ್ ಐ ಲುಕ್ ಗುಡ್. ನರ್ವಸ್ಗಿಂತ ನನ್ನೊಳಗೆ ಸಿಕ್ಕಾಪಟ್ಟೆ ಬಟರ್ಫ್ಲೈಸ್ ಓಡಾಡ್ತಿತ್ತು. ಕಂಪ್ಲೀಟ್ಲಿ ಮಿಕ್ಸ್ಡ್ ಫೀಲಿಂಗ್. ನಾನು ಯಾವ TV ಶೋಗಾಗಿರಲಿ ಅಥವಾ ಯಾವುದಕ್ಕೂ ನಾನು ಈ ಥರ ಪಾರ್ಟಿಸಿಪೇಟ್ ಮಾಡಿದೋಳೆ ಅಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಬಿಗ್ ಬಾಸ್, ಇಟ್ಸ್ ಅ ಬಿಗ್ ಆಪರ್ಚುನಿಟಿ. ನಾನು ಯಾವಾಗಲೂ ಕೂಡ ಹೇಳ್ತಿದ್ದೆ, ಬಿಗ್ ಬಾಸ್ ಅಂತ ಬಂದಾಗ ನಾನು ಹೋಗ್ತೀನಿ ನೋಡಿ ಅಂದ್ಬಿಟ್ಟು. ಅದು ಹೆಂಗೆ ಯೂನಿವರ್ಸ್ ಮ್ಯಾನಿಫೆಸ್ಟ್ ಆಯಿತೋ ಗೊತ್ತಿಲ್ಲ. ಈ ಸಲ ಕಾಮನ್ ಮ್ಯಾನಿಗೆ ಆಪರ್ಚುನಿಟಿ ಇದೆ ಅಂದ್ಬಿಟ್ಟು ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ನಾನು ವೀಡಿಯೋ ಮಾಡಿ ಪೋಸ್ಟ್ ಮಾಡಿಬಿಟ್ಟೆ. ನಾನು ಯಾವ ಥಾಟ್ ಕೂಡ ಇಟ್ಕೊಂಡಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ, ಇಷ್ಟೊಂದು ಆಡಿಷನ್ ಲೆವೆಲ್ ಕ್ಲಿಯರ್ ಮಾಡ್ತೀನಿ ಅನ್ನೋದು. ಸೊ ಜಾಲಿವುಡ್ ಲ್ಯಾಂಡ್ ಹತ್ರ ರೀಚ್ ಆದಾಗ ಫುಲ್ ಎಕ್ಸೈಟ್ಮೆಂಟ್. ಆ್ಯಂಡ್ ಇಲ್ಲಿ ವಾಚ್ಮ್ಯಾನೇ ನಿಲ್ಲಿಸ್ಬಿಟ್ರು, ಯಾರನ್ನೂ ಒಳಗೆ ಬಿಡ್ತಾ ಇರಲಿಲ್ಲ. ನಾನು ನನ್ನ ಆಡಿಷನ್ ಮುಗಿಸಿ ಬರ್ತಾ ಇದ್ದೀನಿ. ಪಾಪ 4 ಅವರ್ ನಮ್ಮ ಜೀವ ಕಾದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಜೀವ, ರಿಯಲಿ ಥ್ಯಾಂಕ್ ಯು ಸೋ ಮಚ್. 5 ಅವರ್ ಆ್ಯಕ್ಚುಲಿ 5 ಅವರ್ ಕಾದಿದ್ದಾನೆ. ಗ್ರೇಟ್. ನಂಗೆ ಇಷ್ಟೊಂದು ಪೇಷನ್ಸ್ ಇರಲಿಲ್ಲ, ಇವ್ನಿಗೆ ಅಷ್ಟೊಂದು ಪೇಷನ್ಸ್ ಇತ್ತು. ಥ್ಯಾಂಕ್ ಯು ಜೀವ.
ಈ ಆಡಿಷನ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ಒಂದು ಗ್ರೂಪ್ ಡಿಸ್ಕಷನ್ ಲೈಕ್ ಒಂದು ಸ್ಮಾಲ್ ಸೆಟಪ್, ಒಂಥರ ಬಿಗ್ ಬಾಸ್ ಸೆಟಪ್ ಅಂದ್ಕೊಳ್ಳಿ ಆಡಿಷನ್ದು. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಟೀಮು ಅಥವಾ ಪ್ರೊಡಕ್ಷನ್ ಹೌಸ್ ಎಲ್ಲರೂ ಕೂಡ ವೆರಿ ಹಂಬಲ್ ಆ್ಯಂಡ್ ಕೈಂಡ್ ಆಗಿದ್ರು. ಸೊ ಅಲ್ಲಿ ನಮ್ಮ ಗ್ರೂಪ್ ಡಿಸ್ಕಷನ್ ಆಡಿಷನಲ್ಲಿ ವಿ ಆಲ್ಸೋ ಮೆಟ್ ಅದರ್ ಪಾರ್ಟಿಸಿಪೆಂಟ್ಸ್ ಆಲ್ಸೋ. ಅದು ಒಂದು ಓಪನ್ ಕಾನ್ವರ್ಸೇಷನ್ ಥರ ಇತ್ತು. ಅದನ್ನು ಅಟೆಂಡ್ ಮಾಡಿಕೊಂಡು ಆನ್ ದಿ ವೇ ನನ್ನ ಅಕ್ಕ ಮನೆ ಹತ್ರನೇ ಇತ್ತು, 20 minutes ಡಿಸ್ಟೆನ್ಸ್ ಅಂದ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ. ಗಾಯ್ಸ್ ಇದಿಬ್ರು ನಮ್ಮ ಅಕ್ಕ ಗಾಯ್ಸ್. అమ్మ వాళ్ళకి ఈ బాక్స్లోనే వేసిస్తాను, ఈ బాక్స్ నాకు రిటర్న్ ఇవ్వాలా. ಅಲ್ಲೋಡಿ ಏನು ಇಂಡಿಯನ್ ಟಿಪಿಕಲ್ ಮದರ್ ಡೈಲಾಗ್ ಹೊಡಿತಾಳು ನಮ್ಮಕ್ಕ, ಬಾಕ್ಸ್ ಬೇಕಂತ ಅವಳಿಗೆ ವಾಪಸ್. నాదేనో అంతే. ಅಯ್ಯೋ ಇದ್ರ ಬಾಕ್ಸ್ ಒಂದು ಇಟ್ಲ. చట్నీ కావాలా? ಹ್ಞೂ ಯೂಶ್ವಲಿ ಏನೇ ಇರಲಿ ನನ್ನ ಸಿಸ್ಟರ್ಸ್ಗೆ ನಾನು ಫಸ್ಟಿಗೆ ಹೇಳ್ಕೊಂಬಿಡ್ತೀನಿ. ಬಟ್ ಈ ಸಲ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ, ನನ್ನ ಸಿಸ್ಟರ್ಸ್ಗೆ ಹೇಳಿರಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ, ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ಅಮ್ಮ సక్కదగుంది. ನಾನ್ ಕಾಫಿ ದೈಪುರಿ ತಿನ್ನೇದೆಲೆ. కళ్ళే కడుపు చూడలే లేదమ్మా, గడ్డకి కార్ ఎక్కడ ముందు ఇంకా అంటాం లేదమ్మా. వీడెవడో పాటిని జోరుగేసి పెట్టింటాడు. ಹತ್ರ ಬನ್ನಿ, ಕಾಣಿಸೋದೇ ಇಲ್ಲ ನನ್ನ ವಿಡಿಯೋಲ್ಲಿ. ಮೊದಲೇ ಅದಿಲ್ಲ ఆయన ಅಲ್ಲ, ಪ್ರಮೋಷನ್ಸ್ ಇಸ್ನ ಅಲ್ಲ, ಅದು ಪ್ರೆಗ್ನೆಂಟ್. ಕೈ ತಿಳಿಸ್ಕೊಂಡ್ವಾ? ಇಲ್ಲ ಇಲ್ಲಿ ತಿಳಿಸ್ಕೊಂಡ್ವಾ? ఆ టాపిక్ ಇವತ್ತು ಮಾತಾಡಿ. ఇప్పుడు ఆ టాపిక్ గురించి మాట్లాడుతున్నాం మేము. ఎవరి ఎవరి దగ్గర అట్లా మాట్లాడుతుంది. ಅದಲ್ಲ ఏమేమి ಮಾತಾಡಿದ್ವಿ. ఏం చెప్పు, ಯಾರ ಹತ್ರ ಮಾತಾಡಿದ್ದೀರಾ? ಅವೆಲ್ಲ ಮಾತಾಡಿದ್ವಿ ಆ ಟಾಪಿಕ್. ಏನೇ ಅದೇ ಏನ್ చెప్పు, ಅದೇ 2 ನಿಮಿಷ ಆಗ್ತೈತೆ ವಿಡಿಯೋ, ಬೇಗ ಗೆಸ್ಟ್ ಮಾಡಿ. ಲಾಸ್ಟ್ ಟೈಮ್ ಬರಕ್ ಮುಂಚೆನೆ ಮಾತಾಡಿದ್ವಿ. ನನ್ನ ಹತ್ರನೂ ಮಾತಾಡಿದ್ದೀರಾ? ನೀವು ಮಾತಾಡಿದ್ವಿ, ನೀವೇ ಹೇಳಿದ್ದು. ఏం నువ్వే చెప్పుకోండి. ಹೇಳೋದಾದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಜೀವನ್ ಹೇಳಿ ಜೀವನ್. ಬಿಗ್ ಬಾಸ್ ಆಡಿಷನ್ ಇಷ್ಟೇ ಸೊಸ್ನೆ. సూపర్ సెలెక్టెడ్ నువ్వు. దర్శిని దర్శిని నేను ఇదే నువ్వు మాట మరి చెప్పలేదని. ಸಚ್ ಅ ಕ್ಯೂಟ್ ಅಡಾರಬಲ್ ರಿಯಾಕ್ಷನ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಸಿಸ್ಟರ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾರೆ, ಬೈತಾರೆ ಕೂಡ ಅನ್ನೋದು ಕೂಡ. ಆ್ಯಂಡ್ ನನ್ನ ಇಬ್ಬರು ಸಿಸ್ಟರು ಕೂಡ ನನಗೆ ಪುಷ್ ಮಾಡ್ತಿದ್ರು, ಈ ಥರ ಪಬ್ಲಿಕ್ಕಿಗೆ ಆಪರ್ಚುನಿಟಿ ಇದೆ, ಟ್ರೈ ಮಾಡು. ನನ್ನ ಸೆಕೆಂಡ್ ಸಿಸ್ಟರ್ ಅಂತೂ ಬಿಗ್ ಬಾಸ್ ಬಿಗ್ ಫ್ಯಾನ್, ಯೂಜ್ ಫ್ಯಾನ್ ಅಂತ ಹೇಳ್ತೀನಿ. ಸೊ ಅವಳಂತೂ ನನಗೆ ಎವ್ರಿ ಡೇ ಫೋನ್ ಮಾಡಿ ಹೇಳ್ತಾ ಇದ್ಲು. ಬಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ಸಾರಿ, ನಾನು ಯಾರ್ಯಾರಿಗೂ ರಿವೀಲ್ ಮಾಡಿರಲಿಲ್ಲ ಲೈಕ್ ಈ ಥರ ಸೆಲೆಕ್ಟ್ ಆಗಿದ್ದೀನಿ, ಆಡಿಷನ್ ಕೊಟ್ಟಿದ್ದೀನಿ ಅನ್ನೋದೆಲ್ಲ. ಐ ವಾಸ್ ಸೋ ಹ್ಯಾಪಿ ಟು ಸಿ ದ ರಿಯಾಕ್ಷನ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ನನ್ನ ಸರೌಂಡಿಂಗ್ ಕೂಡ ನನ್ನವರು ನನ್ನ ಸ್ಟ್ರೆಂತ್ನ ನೋಡಿ ನನಗೆ ಪುಷ್ ಮಾಡಿ ಲೈಕ್ ಆಗುತ್ತೆ ಹೋಗು ಅಂದ್ಬಿಟ್ಟು ನನಗೆ ಆ ಸಪೋರ್ಟ್, ಮೆಂಟಲ್ ಸಪೋರ್ಟ್ ಕೊಟ್ಟಿರೋದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಆ್ಯಂಡ್ ಈ ಪ್ರಾಸೆಸ್ಸಲ್ಲಿ ಜೀವನ್ ಸಪೋರ್ಟ್ ವಾಸ್ ಅಲ್ಟಿಮೇಟ್. ಲೈಕ್ ತುಂಬಾ ಸಪೋರ್ಟ್ ಮಾಡ್ದೆ. ಯಾಕಂದರೆ ನಾನು ಆಡಿಷನ್ ಫಸ್ಟ್ ಪ್ರೊಸೀಜರಿಂದನೂ ಕೂಡ ಹಿ ವಾಸ್ ಲೈಕ್ ಕಮ್ ಆನ್ ದರ್ಶನ, ನೀನು ಮಾಡ್ತೀಯ, ಆಗುತ್ತೆ ಹೋಗು ಅಂದೆಲ್ಲ. ಸೊ ಆ ಒಂದು ಪಾಸಿಟಿವ್ ಎನರ್ಜಿನ
ನಾನು ಎಕ್ಸಿಕ್ಯೂಟ್ ಮಾಡಿ ಇಲ್ಲಿ ತನಕ ಬಂದಿರೋದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ನಾನೊಂದು ಇಯರಿಂಗ್ ಹಾಕಿದ್ದೆ, ಈವೆಲ್ಲ ಇದು. ಐ ಆಮ್ ವೆರಿ ಫಾಂಡ್ ಆಫ್ ಈವೆಲ್ಲ, ಈ ಎಮೋಜೀಸ್ ಆಗಿರಲಿ ಅಥವಾ ಆ ಥರ ಡಿಸೈನ್. ಅದು ಇವತ್ತು ಅನ್ಎಕ್ಸ್ಪೆಕ್ಟೆಡಾಗಿ ಆಡಿಷನ್ಗೂ ಕೂಡ ಹಾಕ್ಕೊಂಡು ಹೋಗಿದ್ದೀನಿ. ಅಲ್ಲಿರೋರು ಯಾರೋ ಅದನ್ನೇ ಕೇಳಿದ್ರು, ಆಲ್ರೆಡಿ ಬಿಗ್ ಬಾಸ್ ಅವ್ರು ನಿಮಗೆ ವಾಲೆ ಎಲ್ಲ ಕೊಟ್ಬಿಟ್ರಾ ಅಂದೆಲ್ಲ. ಇಟ್ ವಾಸ್ ಲೈಕ್ ಎ ಜೋಕ್, ಬಟ್ ಅದೊಂಥರ ಸಿಂಕ್ ಆಯಿತು. ಇವನ್ ನನ್ನ ಸಿಸ್ಟರ್ ಕೂಡ ಅದನ್ನು ನೋಟಿಸ್ ಮಾಡಿ ಅದನ್ನೇ ಅವಳು ಒಂದು ಟಾಪಿಕಾಗಿ ಹೇಳ್ತಾ ಇದ್ಲು. ಅದೇ ಸೆಲೆಕ್ಟ್ ಆಗಿದ್ದೀನಿ ಅನ್ನೋದನ್ನ ನಾನು ಇವತ್ತು ಅವ್ರಿಗೆ ಹೇಳಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಈ ವ್ಲಾಗ್ ತುಂಬಾ ಸ್ಪೆಷಲ್, ಲೈಫ್ ಲಾಂಗ್ ನಾನು ಇದನ್ನು ಚೆರಿಷ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಅಕ್ಕ ಮನೆಯಲ್ಲೇ ಇರ್ತೀನಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಅಕ್ಕ ಜೊತೆ ಒಂದು ರೌಂಡ್ ಹೋದೆ ಆಫ್ಟರ್ ಎ ಲಾಂಗ್ ಟೈಮ್. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನನ್ನ ವ್ಲಾಗ್ನ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.